ಸದ್ಯದ ಮಟ್ಟಿಗೆ ಈಗ ಲಂಚಾವತಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರಾ ಬಿ.ಆರ್. ಪಾಟೀಲ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸಾಲು ಸಾಲು ಆರೋಪದ ಬೆನ್ನಲ್ಲೇ ಆಪ್ತನಿಗೆ ಬುಲಾವ್ ನೀಡಲಾಗಿದೆ. ಸ್ವಪಕ್ಷದ ಬಗ್ಗೆ ಕಾಂಗ್ರೆಸ್ ಹಿರಿಯ ನಾಯಕರ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಬಿ.ಆರ್. ಪಾಟೀಲ್ ಅವರು ಸಿಎಂ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವರು ಈಗ ಆಳಂದ ಶಾಸಕನ ಹೇಳಿಕೆಗೆ ಸರ್ಕಾರ ಹಾಗೆ ಪಕ್ಷಕ್ಕೆ ಎರಡಕ್ಕೂ ಕೂಡ ಡ್ಯಾಮೇಜ್ ಆಗಿದೆ. ಖುದ್ದು ಕರೆ ಮಾಡಿ ಪಾಟೀಲ್ ಅವರಿಗೆ ಸಿದ್ದರಾಮಯ್ಯನವರು ಬುಲಾವ್ ನೀಡಿದ್ದಾರೆ, ಬಂದು ಮಾಹಿತಿಯನ್ನ ಕೊಡಬೇಕು ಅಂತ. ಏನೇ ಇದ್ರೂ ಕೂಡ ಮಾತನಾಡೋಣ ಬಾರಯ್ಯ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ನಾಡಿದ್ದು ಬೆಂಗಳೂರಿಗೆ ಬರುವಂತೆ ಆಪ್ತನಿಗೆ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಬಿ.ಆರ್. ಪಾಟೀಲ್ ಅವರು ಮಾಹಿತಿಯನ್ನ ಕೊಡ್ತಾರಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಕೊಡ್ಲೇಬೇಕಾಗಿದೆ. ಯಾಕಂದ್ರೆ ಬಿ.ಆರ್. ಪಾಟೀಲ್ ಅವರು ಆಡಿಯೋದಲ್ಲಿ ಮಾತನಾಡಿರುವಂತದ್ದು ಸದ್ಯದ ಮಟ್ಟಿಗೆ ಹಣವನ್ನ ಕೊಟ್ರೆ ಮನೆಯನ್ನ ನೀಡಲಾಗುತ್ತೆ. ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಗೆ ಹಣವನ್ನ ತೆಗೆದುಕೊಂಡು ಮನೆಯನ್ನ ನೀಡಲಾಗಿದೆ. ನಾನು ಬರೆದು ಕೊಟ್ಟಂತಹ ಲೆಟರ್ಗೆ ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಕ್ಕಿಲ್ಲ. ಹಾಗಿದ್ರೆ ನನ್ನ ಶಾಸಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಕ್ಕೆ ಉಂಟಾಗುತ್ತೆ. ನಾನು ಕೊಟ್ಟಂತ ಆ ಒಂದು ಲೆಟರ್ಗೆ ಬೆಲೆ ಇಲ್ಲ, ನಾನು ಹೇಳಿಕೆ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಲೆ ಇಲ್ಲ ಎನ್ನುವ ಮುಖಾಂತರವಾಗಿ ಸರ್ಫರಾಜ್ ಜೊತೆ ಒಂದು ರೀತಿಯಾಗಿ ಆ ಒಂದು ಆಡಿಯೋದಲ್ಲೂ ಕೂಡ ಕೆಲವೊಂದಿಷ್ಟು ವಿಚಾರದ ಬಗ್ಗೆ ಮಾತನಾಡಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಸರ್ಫರಾಜ್ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್, ಹಾಗೆ ಹೇಗೆ ಇದ್ರು ಕೂಡ ಅದ್ರ ಬಗ್ಗೆ ನಾವು ದಾಖಲೆಯನ್ನ ಪರಿಶೀಲನೆ ಮಾಡ್ತೀವಿ ಅಂತ. ಇದೇ ವಿಚಾರ ಈಗ ಆಡಿಯೋ ಫುಲ್ ವೈರಲ್ ಆಗಿದೆ ಎಲ್ಲಾ ಕಡೆ. ಇದು ಸರ್ಕಾರಕ್ಕೆ ಹಾಗೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನ ತಂದು ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಈಗ ಬಿ.ಆರ್. ಪಾಟೀಲ್ ಅವರು ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರು ಬುಲಾವ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗಿದೆ. ರಾಜ್ಯ ರಾಜಕೀಯದಲ್ಲಿ ಭ್ರಷ್ಟಾಚಾರ, ಹಗರಣದ ವಿಚಾರ, ಲಂಚಾವತಾರ ಅನ್ನುವಂಥದ್ದು ಮತ್ತಷ್ಟು ಜಾಸ್ತಿ ಆಗ್ತಿದೆ ಅನ್ನುವಂಥ ಆರೋಪವನ್ನ ಮೈತ್ರಿ ನಾಯಕರು ಇಡ್ತಿದ್ದಾರೆ. ಅದ್ರ ಜೊತೆಗೆ ಪದೇ ಪದೇ ಸರ್ಕಾರ ವಿಪಕ್ಷಗಳ ಬಾಯಿಗೆ ತುತ್ತಾಗ್ತಾ ಇದೆ. ಎಲ್ಲಾ ವಿಚಾರದಲ್ಲೂ ಸ್ವಪಕ್ಷದ ಶಾಸಕರುಗಳೇ, ಸ್ವಪಕ್ಷದ ನಾಯಕರುಗಳೇ ಎಲ್ಲೋ ಒಂದು ಕಡೆ ಪಕ್ಷದ ಹಾಗೆ ಸರ್ಕಾರಕ್ಕೆ ಡ್ಯಾಮೇಜ್ ಅನ್ನ ಮಾಡೋದಕ್ಕೆ ಮುಂದೆ ಹಾಕ್ತಿರುವಂತದ್ದು ಕೆಲವೊಂದಿಷ್ಟು ಹೇಳಿಕೆಯ ವಿಚಾರವಾಗಿ. ಹಾಗಾಗಿ ಸಿದ್ದರಾಮಯ್ಯನವರು ಫುಲ್ ಅಲರ್ಟ್ ಆಗಿದ್ದಾರೆ. ಅದರ ಜೊತೆಗೆ ಬಿ.ಆರ್. ಪಾಟೀಲ್ ಅವರು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು, ಸಿದ್ದರಾಮಯ್ಯನವ್ರ ಜೊತೆ ರಾಜಕೀಯವಾಗಿ ಹೆಜ್ಜೆ ಇಟ್ಟಂತವರು, ಹಾಗೆ ನಾನಾ ರೀತಿಯ ಕೆಲಸ ಕಾರ್ಯಗಳನ್ನ ಕೂಡ ಮಾಡಿರುವಂಥದ್ದು ಆಳಂದ ಶಾಸಕರಾದಂತಹ ಪಾಟೀಲ್ ಅವರು. ಅದರ ಜೊತೆಗೆ ಸಿದ್ದರಾಮಯ್ಯನವರು ಈಗ ಬುಲಾವ್ ಕೊಟ್ಟಿದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಅದರ ಜೊತೆಗೆ ಆಡಿಯೋ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಬಿ.ಆರ್. ಪಾಟೀಲ್ ಅವರು ಕೊಡ್ತಾರಾ ಅಂತ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಇಂದ ಪ್ಲೆಷರ್ ಇದೆ. ಹೈಕಮಾಂಡ್ ನಾಯಕರು ಕೂಡ ವರದಿಯನ್ನ ಕೇಳಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನ ತಲುಪಿಸುವಂತಹ ಕೆಲಸ ಸಿದ್ದರಾಮಯ್ಯನವರಿಗಿದೆ. ಸರ್ಕಾರದಲ್ಲಿ ಏನಾಗ್ತಿದೆ, ಯಾಕೆ ಈ ರೀತಿಯಾದಂತಹ ಪದೇ ಪದೇ ಎಡವಟ್ಟುಗಳಾಗ್ತಾ ಇದೆ, ವಿಪಕ್ಷದವರು ಅಲರ್ಟ್ ಆದ್ರೆ ಯಾವ ರೀತಿಯಾಗಿ ಸರ್ಕಾರಕ್ಕೆ ಕಷ್ಟ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಕೂಡ ತಲೆ ಕೆಡಿಸ್ಕೊಂಡು ಕೂತಿದೆ. ಹಾಗಾಗಿ ರಾಜ್ಯದಲ್ಲಿ ಸುಭೀಕ್ಷವಾಗಿ ಆಡಳಿತವನ್ನ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಯಾವುದೇ ರೀತಿ ಭ್ರಷ್ಟಾಚಾರ ಬರಬಾರದು ಅಂತ ಈಗ ಆಪ್ತನ ವಿರುದ್ಧವೇ ಸಿದ್ದರಾಮಯ್ಯನವರ ಬಳಿ ದೂರನ್ನ ಕೊಡ್ತಾರ ವಸತಿ ಸಚಿವರು ಜಮೀರ್ ಅಹಮದ್ ಅವರು. ಹಾಗಾಗಿ ಅವರ ವಿರುದ್ಧವೇ ದೂರನ್ನ ಕೊಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು. ಜಮೀರ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಬಗ್ಗೆ ದೂರನ್ನ ಕೊಡ್ತಾರ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ, ಸಿದ್ದರಾಮಯ್ಯನವರ ಜೊತೆಯಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕಾಣಿಸ್ಕೊಳ್ತಾನೆ ಇರ್ತಾರೆ. ಸಿದ್ದರಾಮಯ್ಯನವರ ಮೇಲೆ ಬಹಳ ಅಪಾರವಾದಂತಹ ಗೌರವವನ್ನ ಇಟ್ಕೊಂಡಿರುವಂತವರು ಜಮೀರ್ ಅಹಮದ್ ಖಾನ್. ಸದ್ಯಕ್ಕೆ ವಸತಿ ಸಚಿವರಾಗಿದ್ದಾರೆ. ಈಗ ಆರೋಪ ಕೇಳಿ ಬಂದಿರುವಂತದ್ದು ವಸತಿ ವಿಚಾರವಾಗಿ. ಅಕಸ್ಮಾತ್ ಏನಾದ್ರೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ ವಸತಿ ಇಲಾಖೆಯಲ್ಲಿ ಈ ರೀತಿಯಾದಂತಹ ಲಂಚಾವತಾರ ಇದೆ, ಭ್ರಷ್ಟಾಚಾರ ನಡೀತಾ ಇದೆ, ಮನೆಯನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಮನೆಯನ್ನ ನೀಡಲೇಬೇಕು ಅನ್ನುವ ವಿಚಾರವಾಗಿ ಸಾಬೀತಾಯಿತು ಅಂತಂದ್ರೆ ಸಿದ್ದರಾಮಯ್ಯನವರ ಆಪ್ತ ಬಳಗ ಬೇರೆ ಸರ್ಕಾರದಲ್ಲಿ. ಅದರ ಜೊತೆಗೆ ಬಹಳ ಮುಜುಗರ ಉಂಟಾಗುವಂತಹ ಕೆಲಸ. ವಾಲ್ಮೀಕಿ ಹಗರಣದಲ್ಲೂ ನಾಗೇಂದ್ರ ಅವರು ಕೂಡ ಅದೇ ರೀತಿಯಾದಂತಹ ಪ್ರಸಂಗ ಆಗಿತ್ತು ಸಿದ್ದರಾಮಯ್ಯನವರಿಗೆ. ನಾಗೇಂದ್ರ ಅವರು ಕೂಡ ಆಪ್ತ ಬಳಗದಲ್ಲೇ ಗುರುತಿಸಿಕೊಂಡಂಥವರು ಸಿದ್ದರಾಮಯ್ಯನವರಿಗೆ. ಅದಾದ ನಂತರವಾಗಿ ಈಗ ಜಮೀರ್ ಅಹಮದ್ ಖಾನ್ ಅವರು ಜಮೀರ್ ಅಹಮದ್ ಅವರು ಈ ವಿಚಾರ ತಿಳಿತಾ ಇದ್ದ ಹಾಗೆ ಸಿದ್ದರಾಮಯ್ಯನವರನ್ನ ಕೂಡ ಭೇಟಿಯಾಗಿದ್ದಾರೆ, ಕೆಲವೊಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ.
ಆದ್ರೂ ಕೂಡ BR ಪಾಟೀಲ್ ಅವರ ಹೇಳಿಕೆ ಮೇರೆಗೆ ಕೆಲವೊಂದಿಷ್ಟು ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಈಗ ಜಮೀರ್ ಅಹಮದ್ ಖಾನ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತೇನೆ ನಾನು ಅಂತ ಹೇಳಿದ್ರು. ಅವರ ಇಲಾಖೆಯಲ್ಲಿ ಆಗಿರುವಂತದ್ದು ಅವರ ಗಮನಕ್ಕೆ ಬರದೆ ಒಳಗೊಳಗೆ ಹಣದ ವ್ಯವಹಾರಗಳು ನಡೆಯುವಂತಹ ವಿಚಾರವಾಗಿ ವಸತಿ ಸಚಿವರಿಗೆ ಗೊತ್ತಿರಲ್ಲ ಅಂತಂದ್ರೆ, ಅದರ ಜೊತೆಗೆ ಬೇರೆ ಶಾಸಕರು ತಮ್ಮ ಕ್ಷೇತ್ರಕ್ಕೆ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೆದಂತಹ ಆ ಒಂದು ಪತ್ರಕ್ಕೆ ಬೆಲೆ ಇಲ್ಲ ಅಂದ ಮೇಲೆ ಅಫ್ಕೋರ್ಸ್ ಇಟ್ಟಾಗೆ ಇರ್ತಾರೆ. ಸೊ ನಮಗೆ ಬೆಲೆ ಕೊಟ್ಟಿಲ್ಲ, ಸ್ವಪಕ್ಷದಲ್ಲಿ ಬೆಲೆ ಇಲ್ಲ ಅಂದಮೇಲೆ ನಾವ್ ಯಾಕೆ ಪಕ್ಷದಲ್ಲಿ ಇರಬೇಕು ಅನ್ನುವಂತ ಹೇಳಿಕೆಯನ್ನ ಕೂಡ ಕೊಡ್ತಾರೆ. ಸೊ ಹಾಗಾಗಿ ಆ ಒಂದು ಸಂಭಾಷಣೆಯಲ್ಲಿ ಆಗಿರುವಂತದ್ದೇ ಅದು. BR ಪಾಟೀಲ್ ಅದರ ಜೊತೆಗೆ ಸರ್ಫರಾಜ್ ಖಾನ್ ನಡುವಿನ ಆ ಒಂದು ಸಂಭಾಷಣೆಯಲ್ಲಿ ನನಗೆ ಬೆಲೆ ಇಲ್ಲ ಅಂತ ಅಂದ ಮೇಲೆ ಹೇಗೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಯಾರೋ ಒಬ್ಬ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ, ತಳಮಟ್ಟದ ಒಬ್ಬ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಿಗೆ ಇರುವಂತಹ ಬೆಲೆ ನನಗಿಲ್ಲ ಅನ್ನುವ ಮುಖಾಂತರವಾಗಿ ಬೇಸರವನ್ನ ಆಡಿಯೋದಲ್ಲಿ ವ್ಯಕ್ತಪಡಿಸಿದ್ರು. ಅದಾದ ನಂತರವಾಗಿ ಸರ್ಫರಾಜ್ ಖಾನ್ ಕೂಡ ಇಲ್ಲ, ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ, ನೀವು ಅದ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಈಗ BR ಪಾಟೀಲ್ ಅವರು ಕೂಡ ಮಾಹಿತಿ ಕೊಡಬೇಕಾಗುತ್ತೆ, ಜಮೀರ್ ಅಹಮದ್ ಖಾನ್ ಅವರು ಕೂಡ ಮಾಹಿತಿಯನ್ನ ಕೊಡಬೇಕಾಗುತ್ತೆ.